ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ನಾವು ಖವಾಜಾ ಬಂದಿನ ದರ್ಗಾಗೆ ಬಂದಿದ್ವಿ. ಇದೇನಪ್ಪ ಅಂದ್ರೆ ಗುಲ್ಬರ್ಗಾದಲ್ಲಿ ಲೊಕೇಟ್ ಆಗಿರುವಂತ ಅತ್ಯುತ್ತಮ ಒಂದು ದರ್ಗಾ. ಆ ಒಂದು ದರ್ಗಾ ನೋಡಕ್ ಬಂದಿದ್ವಿ. ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು ಖವಾಜಾ ಬಂದೇನ ದರ್ಗಾ. ಇವರಿಗೆ ಮೂಲ ಹೆಸರು ಸೈಯದ್ ಮೊಹಮ್ಮದ್ ಗೈಸುದರಾಜ್ ಅಂತ ಹೆಸರು ಕರೀತಾರೆ. ಆ ಒಂದು ದರ್ಗಾನ ನೋಡಕ್ ಬರ್ತಾ ಇದೀವಿ. ನೋಡೋಣ ಒಳಗಡೆ ನೋಡೋಣ ನಡ್ರಿ, ನಿಮಗೂ ತೋರಿಸ್ತೀನಿ. ನೀವು ಯಾವಾಗಾದ್ರೂ ಗುಲ್ಬರ್ಗಕ್ಕೆ ಬಂದಾಗ ಈ ಒಂದು ದರ್ಗಾವನ್ನು ನೀವು ಭೇಟಿ ಮಾಡಬಹುದು. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಯಾವುದೇ ಭೇದ ಭಾವ ಇಲ್ಲ. ಎಲ್ಲಾ ಜನರು ಬರ್ತಾರೆ, ಹೋಗ್ತಿರ್ತಾರೆ. ನೋಡ್ಬೋದು. ನೋಡೋಣ ಬನ್ನಿ. ಈಗ ಇರ್ಬೋದು ಹಜರತ್ ಖವಾಜಾ ಬಂದೇನವಾಜ್ ಗೈಸುದರಾಜ್ ಅವರ ದರ್ಗಾ ಇದೆ. ನೋಡೋಣ ಒಳಗಡೆ ಯಾವ ರೀತಿ ಇದೆ ಅಂತ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ವಜುಖಾನೆ ಇದೆ. ವಜುಖಾನೆ ಮೀನ್ಸ್ ಕೈ ಕಾಲು ಮುಖನ ತೊಳೆದುಕೊಂಡು ಹೋಗುವಂತ ಒಂದು ಸ್ಥಳ. ನಾವು ಟೆಂಪಲ್ಗೆ ಹೋಗುವಾಗ ಯಾವ ರೀತಿ ಒಂದು ಕೈಕಾಲು ಮುಖ ತೊಳ್ಕೊಂಡು ಹೋಗ್ತೀವಿ, ಆ ರೀತಿ ಒಂದು ಇಲ್ಲಿ ಒಂದು ವ್ಯವಸ್ಥೆ ಇರುತ್ತೆ ಎಲ್ಲ ದರ್ಗಾಗಳಲ್ಲಿ, ಮಸ್ಜಿದ್ಗಳಲ್ಲಿ. ಆ ಒಂದು ಪಾಲನೆ ಇಲ್ಲಿ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ದರ್ಗಾ ಅಂತ. ನೋಡ್ತಿರ್ಬೋದು ಈ ರೀತಿ ಒಂದು ವಾತಾವರಣ ಇದೆ ಇಲ್ಲಿ. ನೋಡ್ಬೋದು ದರ್ಗಾದ ವಾತಾವರಣ ಯಾವ ರೀತಿ ಇದೆ ಅಂತ. ಖವಾಜಾ ಬಂದೇಜನ್ನ ನವಾಜ್ ಅವರು ಸೂಫಿ ಸಂತರಲ್ಲಿ ಒಬ್ರು. ನೋಡ್ಬೋದು ಇಲ್ಲಿ ಅವರ ಹೊರಗಡೆ ಫೋಟೋ ತೆಗೆಯೋದು ನಿಷೇಧಿಸಲಾಗಿದೆ. ಇದೆ ಹೊರಗಡೆ ಇದ್ದೇನೆ ನಾವು ನೋಡ್ಬೋದು ಅಷ್ಟೇ. ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು. ಇದು ಎಲ್ಲ ಖವಾಜಾ ಬಂದೇನ ದರ್ಗಾ ಯಾವ ರೀತಿ ಒಂದು ವಾತಾವರಣದಿಂದ ಕೂಡಿದೆ ಅಂತ ನೋಡ್ಬೋದು ನೀವೆಲ್ಲ. ನೋಡಿ ಜನ ಬಹಳ ಜನ ಕೂಡಿದೆ. ಇದೆಲ್ಲ ಕಾಣ್ತಾ ಇದೆಲ್ಲ ಅವರ ಒಂದು ಫ್ಯಾಮಿಲಿಯ ಸಮಾಧಿಗಳು. ಇವೆಲ್ಲ ಅವರ ಫ್ಯಾಮಿಲಿಗಳು, ಅವರ ಸಂಬಂಧಿಕರ ಒಂದು ಸಮಾಧಿಗಳಾಗಿರ್ತವೆ. ನೀವು ಯಾರೇ ಆದ್ರೂ ಬಂದಾಗ ಸುಮ್ಮನೆ ಒಂದು ದರ್ಶನಕ್ಕೋಸ್ಕರ ಏನಾದ್ರು ಬಂದು ಹೋಗ್ಬೋದು. ಯಾವುದೇ ಅಭ್ಯಂತರವಿಲ್ಲದೆ ಬಂದು ಒಂದು ದರ್ಶನ ಪಡ್ಕೊಂಡು ಹೋಗ್ಬೋದು. ಯಾವುದೇ ಅಭ್ಯಂತರ ಇರೋದಿಲ್ಲ ಇಲ್ಲಿ. ಯಾಕಂದ್ರೆ ಈ ಒಂದು ಖವಾಜಾ ಬಂದೇನದವರು ಇಡೀ ಧರ್ಮಕ್ಕೆ ಅಂತ ಸೀಮಿತ ಅಲ್ಲ. ಅವರೆಲ್ಲ ನಮ್ಮ ಸಮಾಜಕ್ಕೆ ಎಲ್ಲ ಒಂದು ಒಳ್ಳೆ ಕೊಡುಗೆ ಕೊಟ್ಟಂತ ಒಂದು ಸೂಫಿ ಸಂತರು. ಅವ್ರನ್ನ ನಾವು ಯಾರಾದ್ರೂ ನೋಡ್ಬೋದು, ಯಾರಾದ್ರೂ ದರ್ಶನ ಪಡ್ಕೋಬಹುದು. ಹಾಗಂತೇಳಿ ಇದಕ್ಕೆ ಯಾವ್ದು ಜಾತಿ ಭೇದ ಮಾಡ್ಕೋ ಒಂದು ಅಭ್ಯಂತರ ಇರೋದಿಲ್ಲ. ಯಾಕಂದ್ರೆ ಸೂಫಿ ಸಂತರು ವಿಸಿಟ್ ಕೊಡ್ಬೋದು ಅಷ್ಟೇ. ಇದ್ರಲ್ಲಿ ಯಾವುದೇ ಧರ್ಮ ಜಾತಿ ಅನ್ನೋ ಒಂದು ಯಾವುದೇ ಕಲಹಗಳಿಲ್ಲದೆ ಬಂದು ಓನ್ಲಿ ವಿಸಿಟ್ಗೋಸ್ಕರ ಆದ್ರೂ ಬಂದು ನೋಡ್ಕೊಂಡು ಹೋಗ್ಬೋದಂತ ಒಂದು ಸ್ಥಳಗಳು ಈ ಒಂದು ಖವಾಜಾ ಬಂದೇನವ ದರ್ಗಾ ಆಗಿದೆ. ಬಂದು ವಿಸಿಟ್ ಕೊಡಿ ಒಂದ್ಸಾರಿ. ನಾನು ಇವತ್ತು ಗುಲ್ಬರ್ಗಿಗೆ ಬಂದಿದ್ದೆ. ಆ ಒಂದು ಕಾರಣದಿಂದ ಟೈಮ್ ಸಿಕ್ಕಿಂತ ಒಂದು ಅವಕಾಶ ಬಳಸ್ಕೊಂಡು ಖವಾಜಾ ಬಂದೇನವ ದರ್ಗಾ ನೋಡಕ್ ಬಂದಿದ್ದೀನಿ. ಇವತ್ತು ಕ್ರೌಡ್ ಬಹಳ ಇದೆ, ಯಾಕೋ ಗೊತ್ತಿಲ್ಲ. ನೋಡೋಣ ಒಳಗಡೆ ಹೋಗೋಣ. ಇದರಲ್ಲಿ ಒಂದು ಚಿನ್ನದ ತಟ್ಟೆ ಇದೆ ಅನ್ನೋ ಒಂದು ಪ್ರತೀತಿ ಇದೆ. ನೋಡೋಣ. ನಾನು ಒಂದ್ಸಲ ಹೋಗಿದ್ದೆ, ಆದ್ರೆ ಅಷ್ಟು ನನಗೆ ಯಾವಾಗ ಗೊತ್ತಿಲ್ಲ. ಅದೊಂದು ಟೈಮಲ್ಲಿ ಹೋಗಿದೆ. ಈಗ ಬಂದು ನೋಡೋಣ ಒಳಗಡೆ ಏನೆಲ್ಲ ಇದೆ ಅಂತ. ನೋಡಿ ಈ ರೀತಿ ಒಂದು ವಾತಾವರಣ ಕಲಿಸಿದೆ. ಕೇಳೋಣ ಯಾರಾದ್ರೂ ಮಾಹಿತಿ ಕೇಳೋಣ ಇದ್ರ ಬಗ್ಗೆ ಗೊತ್ತಿದ್ರೆ.
ಈಗ ನೀವು ನೋಡ್ತಿದ್ರಲ್ಲ, ಈ ಕಡೆ ಖಾಜಾ ಬಂದೇನವರ ಸಮಾಧಿ ಇದೆ. ಹಾಗೆ ಅವರು ಯೂಸ್ ಮಾಡಿದಂಥ ವಸ್ತುಗಳಾಗಿರ್ಬೋದು, ಅವರ ಪಾದರಕ್ಷೆಗಳಾಗಿರ್ಬೋದು, ಅವರ ಬಟ್ಟೆಗಳಾಗಿರ್ಬೋದು, ಅದೆಲ್ಲ ಈಗ ಇಲ್ಲಿ ಕಾಣ್ಬೋದು. ಅವರ ಮತ್ತು ಅವರ ಮಕ್ಕಳ ಸಮಾಧಿ ಇದೆ. ಅದರ ಅಪೋಸಿಟ್ ಅವರ ದೊಡ್ಡ ಹಿರಿ ಮಗನ ಒಂದು ಸಮಾಧಿ ಇದೆ. ಅವರ ಒಂದು ಪತ್ನಿ ಮತ್ತು ಮಕ್ಕಳು ಮೊಮ್ಮಕ್ಕಳ ಒಂದು ಸಮಾಧಿಯನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಎಲ್ಲವನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಇಲ್ಲಿ ಲೇಡೀಸಿಗೆ ಒಳಗೆ ಅಲವ್ ಇರೋದಿಲ್ಲ, ಇಲ್ಲಿ ಬಾಯ್ಸಿಗೆ ಅಲವ್ ಇರುತ್ತೆ, ಪುರುಷರಿಗೆ ಮಾತ್ರ ಗೊತ್ತಿರ್ಬೋದು. ಈ ರೀತಿ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಅವರ ಒಂದು ಹಿರಿಯ ಮಗನ ಸಮಾಧಿಯಾಗಿದೆ. ಅಪೋಸಿಟ್ ಎದುರು ಬದುರಾಗಿ ಇರುವಂಥ 2 ಸಮಾಧಿಗಳನ್ನು ನಾವು ಇಲ್ಲಿ ಕಾಣಬಹುದು. ಈಗ ನೋಡ್ತಿರ್ಬೋದು, ಇಲ್ಲಿ ಒಂದು ಶಾಪ್ಗಳಿವೆ. ಸರ್ವಿಸವರು ಹೂಗಳನ್ನು ತಗೊಂಡು ಹೋಗ್ತಾರೆ. ಖ್ವಾಜಾ ಬಂದೇನವರಿಗೆ ಸಮಾಧಿಗೆ ಈ ಒಂದು ಹೂಗಳನ್ನು ಅರ್ಪಿಸ್ತಾರೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಕತೆ ಇದೆ. ಏನಪ್ಪಾ ಅಂದ್ರೆ ಇಲ್ಲಿ ಒಬ್ಬ ಕಳ್ಳ ಬಂದು ಕಳ್ಳತನ ಮಾಡ್ಬೇಕಂತ ಹೋದಂತ ಸಂದರ್ಭದಲ್ಲಿ ಬಂಗಾರದ ಒಂದು ಪ್ಲೇಟ್ ಏನಿರುತ್ತೆ, ಆ ಪ್ಲೇಟು ಮೇಲ್ಗಡೆ ಹೋಗಿ ಕುಂತಿದ್ದೆ ಅನ್ನೋ ಒಂದು ಪ್ರತೀತಿ ಇದೆ. ನೋಡ್ತಿರ್ಬೋದು ನೀವು ಇಲ್ಲಿ ಮೀನುಗಳು ಕಾಣುತ್ತಲ್ಲ, ಅದೇ ಒಂದು ಬಂಗಾರದ ಪ್ಲೇಟ್ ಅಂತ ಹೇಳ್ತಾರೆ. ಅದು ಕಳ್ಳ ಬಂದ ಸಂದರ್ಭದಲ್ಲಿ ಮೇಲೋಗಿ ಅಪ್ಪಳಿಸ್ಕೊಂಡಿದೆ, ಕಚ್ಕೊಂಡಿದೆ ಅಂತ ಹೇಳ್ತಾರೆ. ನೋಡ್ತಿರ್ಬೋದು ನೀವು ಆ ಒಂದು ಬಂಗಾರದ ಪ್ಲೇಟ್ ಅನ್ನು. ಹೌದು ಫ್ರೆಂಡ್ಸ್, ನೀವು ಇಲ್ಲಲ್ಲ ಈ ಖ್ವಾಜಾ ಬಂದೇನವಾಜ್ ದರ್ಗಾ ಯಾವ ರೀತಿ ಇದೆ ಅಂತ ಹೇಳಿ ನೀವು ಬಂದು ವಿಸಿಟ್ ಕೊಡ್ಬೋದು. ಅವರು ಸಮಾಜ ಸುಧಾರಕರು ಮತ್ತು ಸಂತರು ಸಹ ಹೌದು. ಎಲ್ಲ ಧರ್ಮದವರು ಬಂದು ವಿಸಿಟ್ ಕೊಡ್ಬೋದು. ನೋಡ್ತಿರ್ಬೋದು, ಅವರ ಮೂಲ ಹೆಸರು ಏನಪ್ಪಾ ಅಂದ್ರೆ ಗೇಸುದರಾಜ್ ಅಂತ. ಗೇಸುದರಾಜ್ ಮೀನ್ಸ್ ಉದ್ದನೆಯ ಕೂದಲುಳ್ಳ ಫಕೀರ ಅಂತ ಹೇಳಿ ಅವರಿಗೆ ಗೇಸುದರಾಜ್ ಅಂತ ಹೆಸರಿತ್ತು. ಅವರು ಮೂಲತಃ ದೆಹಲಿ ಸುಲ್ತಾನರ ಆಸ್ಥಾನದಲ್ಲಿದ್ದರು. ಅವರ ತಂದೆ ಆಗಿರ್ಬೋದು ಎಲ್ಲ ಅದು ತೈಮೂರನ ದಾಳಿಯಿಂದ ದೆಹಲಿ ಸುಲ್ತಾನರಲ್ಲಿ ಅವರು ದಕ್ಕನ ಕಡೆ ಒಂದು ವಲಸೆ ಬೆಳೆಸಿ ದಕ್ಕನಿನಲ್ಲಿ ಬಹುಮಲಿ ಸುಲ್ತಾನರ ಒಂದು ಆಸ್ಥಾನದಲ್ಲಿದ್ದು ಅವರು ಈ ಗುಲ್ಬರ್ಗಾದಲ್ಲಿ ನೆಲೆಸಿದ್ದಾರೆ. ನೋಡ್ತಿರ್ಬೋದು ಅವರ ಒಂದು ಸಮಾಧಿಗಳು, ಅವರ ಒಂದು ಕುಟುಂಬದ ಎಲ್ಲ ಒಂದು ಇಲ್ಲಿ ಚರಿತ್ರೆಗಳನ್ನು ನೋಡ್ಬೋದು. ಇಲ್ಲೆಲ್ಲ ಅವರ ಇಲ್ಲಿ ಕುಟುಂಬ ಸಮೇತ ಎಲ್ಲ ಒಂದು ಸಮಾಧಿಗಳನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಈ ಕಡೆ ಏನಪ್ಪ ಇದೆ ಅಂದ್ರೆ ಅದರಲ್ಲಿ ತೋರಿಸಿದಾಗಿ ಇಲ್ಲಿ ಚಿನ್ನದ ಒಂದು ಪ್ಲೇಟ್ ತಟ್ಟೆ ಏನಿದೆ ಮೇಲೆ ಹೋದಂತ ಒಂದು ಪ್ರತೀತಿಯನ್ನು ನಾವು ನೋಡ್ಬೋದು. ಇಲ್ಲಿ ಒಂದು ಪ್ರತೀತಿ ಇದೆ, ಅದೇನಪ್ಪ ಅಂದ್ರೆ ಕಳ್ಳ ಬಂದಂತ ಸಂದರ್ಭದಲ್ಲಿ ಆ ಪ್ಲೇಟು ತಾನೇ ಆಗಿ ಆ ಒಂದು ಪವಾಡವಾಗಿ ಮೇಲ್ಗಡೆ ಹೋಗಿ ಕುಂತಿದೆ ಅಂತ ಒಂದು ಪ್ರತೀತಿ ಇದೆ. ನೋಡ್ಬೋದು ಇಲ್ಲೆಲ್ಲ ಅವರ ಒಂದು ಫ್ಯಾಮಿಲಿಗಳ ಸಮಾಧಿಗಳನ್ನು ನೋಡ್ಬೋದು. ನೀವು ಯಾವಾಗಾದಾಗ ಬಂದಂತ ಸಂದರ್ಭದಲ್ಲಿ ಬಂದು ವಿಸಿಟ್ ಕೊಡ್ಬೋದು. ಹಾಗೇನಿಲ್ಲ, ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಯಾವುದೇ ಒಂದು ಭೇದ ಭಾವ ಇಲ್ಲ, ಯಾರಾದರೂ ಬಂದು ವಿಸಿಟ್ ಕೊಡ್ಬೋದು. ಯಾಕಂದ್ರೆ ಖ್ವಾಜಾ ಬಂದೇನವರು ಎಲ್ಲ ಸಮಾಜ ಸುಧಾರಕರು, ಸಂತರು ಸಹ ಹೌದು. ಅವರೆಲ್ಲರಿಗೂ ಒಂದನ್ನೇ ಬಯಸಿದ್ದು. ಅದರಿಂದ ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದಂಥ ಟೆಂಪಲ್ಗಳು ಇವು. ಬಂದು ವಿಸಿಟ್ ಕೊಡಿ. ಏನಾದರೂ ನಿಮಗೆ ವಿಸಿಟ್ ಕೊಡಿ, ಹಂಗಂತೇಳಿ ನಾನೇನೋ ಮತ್ತೆ ನಿಮಗೆ ತಪ್ಪೆಳ್ತಿದ್ದೇನೆ ಅಂತಲ್ಲ. ನಿಮಗೆ ಬೇಕನ್ಸಿದ್ರೆ ಬಂದು ವಿಸಿಟ್ ಕೊಡಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ನೋಡ್ಬೋದು ನಿಮ್ಗೆ ಏನಾದರೂ ಈ ಟೆಂಪಲ್ಗಳು ಹೇಗಿರುತ್ತೆ ಹೇಗಿಲ್ಲ ಅನ್ನೋ ಒಂದು ಏನಾದರೂ ಡೌಟ್ ಇದ್ದರೆ ಒಂದ್ಸರಿ ಈ ವಿಡಿಯೋ ನೋಡಿ ಬಂದು ಹೋಗ್ಬೋದು. ನೀವೇನು ಅದೇ ರೀತಿ ಅಭ್ಯಂತರಗಳಿಲ್ಲ, ಬರ್ಬೋದು. ನೋಡಿ ಈ ರೀತಿ ಒಂದು ಖ್ವಾಜಾ ಬಂದೇನವಾಜ್ ದರ್ಗಾ ಇದೆ.
ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇದನ್ನು ಯಾವುದೇ ಉದ್ದೇಶದಿಂದ ಮಾಡಿಲ್ಲ, ಏನೋ ಒಂದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಇಲ್ಲಿ ನೀವು ಬರ್ಬೇಕೋ ಇಲ್ಲೋ ಅನ್ನೋ ಡೌಟ್ ಮೇಲೆ ಇರ್ತೀರ, ಹಾಗೇನಿಲ್ಲ, ಎಲ್ಲರೂ ಬರ್ಬೋದು, ಬಂದು ವಿಸಿಟ್ ಕೊಡಿ ಅಷ್ಟೇ ಅಂತ ಹೇಳ್ತೀನಿ.